ಏನು ನಡೆಯುತ್ತೆ ಅವರು ಶಾರ್ಟ್ಸು. ಏನಪ್ಪ ಇವತ್ತು ಕ್ಲಾಸಿಕ್ 500 ತೊಗೊಂಡು ಓಡಾಡ್ತಿದ್ದಾನೆ ಅಂತಂದರೆ, ಸೊ ಏನಿಲ್ಲ, ಶಿವಮೊಗ್ಗ ಹೊರಟಿದ್ವಿ. R15 ಒಂದು ಡೆಲಿವರಿ ಇತ್ತು. ಡೆಲಿವರಿ ತೊಗೊಂಬರೋಣ ಅಂತ ಚಿತ್ರದುರ್ಗದಿಂದ ಶಿವಮೊಗ್ಗ ಹೊರಟಿದ್ದೀವಿ. ಇದು ಕ್ಲಾಸಿಕ್ 500, ಇದು 350 ಅಲ್ಲ, 500. ಶಾರ್ಟ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಬರುತ್ತೆ ಗುರು. ನೀವು ಪಿನ್ ಸ್ವಿಚ್ ಥ್ರಾಟಲ್ ಓಪನ್ ಇಟ್ಕೊಂಡು ಪಿನ್ ಸ್ವಿಚ್ ಆನ್ ಆಫ್ ಮಾಡ್ಬೇಕಂತಲೇ ಇಲ್ಲ. ಥ್ರಾಟಲ್ ಬಿಟ್ಟರೆ ಪಟ್ಟನ ಹೊಡೆಯುತ್ತೆ ಶಾರ್ಟ್ಸು. ಏನೇ ಅಂದರೂ ಹಳೆ ಬುಲೆಟ್ ವೈಬ್ರೇಷನ್ ಇಲ್ಲ ಅಂದರೆ 45,000 ವೈಬ್ರೇಷನ್ ಇಲ್ಲ ಅಂದರೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಂತ ಅನಿಸೋದೇ ಇಲ್ಲ. ಈಗ ಬಂದಿದ್ದಾವೆಲ್ಲ ಅಂತವಷ್ಟೇ. ಇದು ಮಾತ್ರ ವೈಬ್ರೇಷನ್ ಏನು ಫೀಲ್ ಆಗುತ್ತೆ ಗೊತ್ತಾ ಕೈಯಲ್ಲಿ. ಬಟ್ ಏನು ಅಂದರೆ ಬ್ರೇಕಿಂಗಿಂದ ಒಂಚೂರು ಇಶ್ಯೂ, ಹಂಗಾಗಿ ಹುಷಾರಾಗಿ ಹೋಗಬೇಕು. ನಂದ್ರಂಗೆ ಬ್ರೇಕು ಕಚ್ಕೊಳಲ್ಲ ಇದರಲ್ಲಿ, ಅದೇ ಇಶ್ಯೂ. ಭಯ ಆಗುತ್ತೆ ಬ್ರೇಕಿಂಗಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಬಾರ್ದು ಏನೇ ಆದರೂ. ಇನ್ನು ಈಗ ದುರ್ಗ ಬಿಟ್ಟಿದ್ದೀವಿ. ಮಳೆ ಮೋಡ ಆಗಿದೆ. ಮಳೆ ಬರುತ್ತೆ ಅಂತ ಅಡ್ವಾನ್ಸಾಗೆ ರೈನ್ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಗೋಪ್ರೋಗೆ ಬ್ಲೂ ಟ್ಯಾಕ್ ಹಾಕಿದ್ದೀನಿ, ಹಂಗಾಗಿ ಏನೋ ಒಂಚೂರು ಧೈರ್ಯ. ಸೊ ಮಳೆಯಲ್ಲಿ ಬ್ಲಾಗ್ ಮಾಡ್ಬೋದು, ಮಳೆ ಬಂದರೂ ತೀರಾ ಅಷ್ಟೊಂದೇನಲ್ಲ, ಒಂದು ರೇಂಜಿಗೆ ಇಟ್ಕೊಂಡ್ರೂ ಬ್ಲಾಗ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್. ಹಂಗಾಗಿ ನಿರ್ಭಯವಾಗಿ ಹೊರಟಿದ್ದೀವಿ ಗೋಪ್ರೋ ಹಾಕೊಂಡು ಹೆಲ್ಮೆಟ್ಟಿಗೆ. ಇದಕ್ಕೆ ಎಕ್ಸಾಸ್ಟ್ ಯಾರು ಹಾಕ್ಸಿರೋದು ಅಂತ ಗೊತ್ತಿಲ್ಲ, ಬಟ್ ಸೌಂಡ್ ಮಾತ್ರ ಅಲ್ಟಿಮೇಟ್ ಆಗಿ ಬರುತ್ತೆ. ಶಾರ್ಟ್ಸ್ ಅಂತೂ ಪಿಚ್ಚು ಅಂದ್ಕೊಳ್ರಿ. ನೋಡ್ರಿ, ಥ್ರಾಟಲ್ ಬಿಟ್ಟರೆ ಸಾಕ ಪಟ್ 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 ಅನ್ನುತ್ತೆ. ಬ್ರೇಕು ಅಂತ ಪಟಾಕಿ ಹೊಡಿಯೋ ಥರ ಫೀಲ್ ಬರುತ್ತಲ್ಲ, ಅದು ಕೇಳಿಸ್ಕೊಳಕ್ಕೆ ಏನೊಂಥರ. ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ರೋಡಲ್ಲಿ ಹೋಗೋರಿಗೆಲ್ಲ ಹುಡುಗರು. ಸುಮ್ಮನೆ ಇರೋಕ್ಕೆ ಬರೋದೇ ಇಲ್ಲ. ಮಳೆ ಇದೆ ಚಿತ್ರಹಳ್ಳಿ ಹತ್ರ ಸ್ವಲ್ಪ, ಅದು ಬಿಟ್ಟರೆ ಸೆಂಟ್ರಲ್ಲೇ ಏನು ಮಳೆ ಇಲ್ಲ ಅಷ್ಟು. ಮತ್ತು ದುರ್ಗದಲ್ಲಿ ಬೆಳಗ್ಗೆಂತ ಚಿಟಿ ಅಂತ ಹಿಡ್ಕೊಂಡಿತ್ತು. ಅಷ್ಟೊಂದೇನು ಜೋರಿಲ್ಲ ಗುರು ಈ ಕಡೆ ಮಳೆ. ಎಲ್ಲಿವರೆಗೂ ನೋಡ್ತೇವೆ ಅಲ್ಲಿವರೆಗೂ ಅಡಿಕೆ ತೋಟ. ಸೊ ಅಡಿಕೆ ನಾಡು ಅಂತಲೇ ಫೇಮಸ್ ಅಲ್ವಾ ಚನ್ನಗಿರಿ. ಇನ್ನು ಹೊಳಲ್ಕೆರೆಯಲ್ಲಿ ಇದ್ದೀವಿ ಈಗ. ಶಾರ್ಟ್ಸ್ ಮಾತ್ರ ಪಟ್ ಪಟ್. ನಾಯಿ ಏನಕ್ಕೋ ಗಾಬರಿ ಆಗ್ತೀಯ ನಿಮ್ಮದು. ಹ್ಯಾಂಡ್ ಗ್ಲೌಸ್ ಗ್ರಿಪ್ ಸಿಗ್ತಿರ್ಲಿಲ್ಲ ಈ ಗ್ರಿಪ್ಪರಿಗೆ, ಬಟ್ ಇವಾಗ ಪರವಾಗಿಲ್ಲ, ಒಳ್ಳೆ ಗ್ರಿಪ್ ಸಿಗ್ತೈತೆ ನನ್ನ ಮೇಲೆ. ಮೊದಲೇ ಹಿಂಗಂದ್ರೆ ಹಂಗೆ ಜಾರೋದು, ಇವಾಗ ಪರವಾಗಿಲ್ಲ ಒಂದು ಗ್ರಿಪ್ ಐತೆ.
ಜೀವನದಲ್ಲಿ ಏನೂ ಇಲ್ಲ ಗುರು. ಸುತ್ತರಿಬೇಕು, ತಿನ್ನಬೇಕು, ಚೆನ್ನಾಗಿರಬೇಕು, ಸಾಯಬೇಕು ಅಷ್ಟೇ. ನಿಜವಾಗ್ಲೂ ಈ 65 ವರ್ಷದವರೆಗೂ ದುಡ್ಡು, 65 ವರ್ಷದವರೆಗೂ. ಆಮೇಲೆ ಪೆನ್ಷನ್ ತಗೊಂಡು ಮನೇಲಿರೋ. ನನಗೆ ಆ ಜೀವನ ನಮ್ಮ ಅಪ್ಪನಾಣಗೂ ಇಷ್ಟ ಇಲ್ಲ. ಏನು ಇರೋ ದಿನ ದುಡ್ಡು ತಗೊಂಡು ಏನು ಕಡೆದು ಕಟ್ಟ ಹಾಕಲ್ಲ, ಸತ್ತ ಮೇಲೆ ಏನು ತಗೊಂಡೋಗಲ್ಲ. ಹೊಡಿ ಶಾರ್ಟ್ಸ್. ಸೊ ಇಲ್ಲಿ ಒಂದು ಮಠ ಇದೆ. ಆ ಮಠ ಇಲ್ಲಿದೆ ಅಂತ ನೋಡ್ತಾ ಇದ್ದೀನಿ ನಾನು. ಅದು ಒಂಟಿ ಕಂಬದ ಮಠನ ಒಂಟಿ ಕಲ್ಲು ಮಠನ ಅಂತಾರೆ, ಕ್ಲಿಯರಾಗಿ ಗೊತ್ತಿಲ್ಲ. ಅಂದರೆ ಇಲ್ಲಿದೆ ನೋಡಿ, ಇದೆ ದ್ವಾರಬಾಗ್ಲು. ಹಾಗೆ ಸ್ವಲ್ಪ ಮೆಮೊರಿಯಲ್ ಸ್ಪಾಟ್ ಇದೆ ನನಗೆ, ಅದೇ ಎಂಟ್ರಿ ಗೇಟ್. KSRTC ಬಸ್ ಸ್ಟ್ಯಾಂಡ್ ಇದೆ ಆ್ಯಕ್ಚುಲಿ. ನೋಡ್ಕೊಂಬರ್ರ ಮಾರಾಯ. ಥೋ ಟವಲ್ ಹಾಕಣ್ಣ ಅಜ್ಜ. ಏನು ಶಾರ್ಟ್ಸ್ ಹೊಡೆಯುತ್ತೆ ಗುರು ಯಪ್ಪ. ಇನ್ನೊಂದೇನು ಅಂದರೆ ಹೊಳಲ್ಕೆರೆ, ಅದೇ ಲೆಫ್ಟಿಗೆ ಹೇಳಿದ್ನಲ್ಲ ಹೊಸದುರ್ಗ ರೋಡಲ್ಲಿ ನೀವು ಹೋದರೆ ಅಲ್ಲೊಂದು ಲೋಕದಾಳ್ ಅಂತ ಒಂದು ಊರಿದೆ. ಸೊ ರಂಗನಾಥ ಸ್ವಾಮಿ ಬೆಟ್ಟ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡ್ಬೋದು, ಯಾರಾದರೂ ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಅಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ಚೆನ್ನಾಗಿದೆ ಪ್ಲೇಸು. ನಾನು ಸಣ್ಣವನಿದ್ದಾಗಿಂದ ನಮ್ಮಮ್ಮ ದೇವಸ್ಥಾನ ಕರ್ಕೊಂಡು ಹೋಗೋರಲ್ಲಿ, ಹಾಗಾಗಿ ಗೊತ್ತು. ವಾಟ್ ಈಸ್ ದಿಸ್? ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲು. ವಾ, ಹಿಂಗೆ ಉದ್ಧಾರ ಆಗ್ಬೇಕ್ರಿ ನಮ್ಮ ದೇಶ. ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ಸೀರಿಯಸ್ಲಿ ನನಗೆ ನಂಬೋಕ್ಕಾಗ್ತಿಲ್ಲ. ಸಿಟಿ ಫುಲ್ಲು ಫಾಗಲ್ಲಿರೋ ಥರ ಕಾಣ್ತಿದೆ ಇಲ್ಲಿಂದ. ಚೆನ್ನಗಿರಿಯಲ್ಲಿ ನಿಮಗೆ ನೋಡೋಕೆ ಏನಿದೆ ಅಂದರೆ ಒಂದು ಫೋರ್ಟ್ ಇದೆ, ಕೋಟೆ. ಅದು ಬಿಟ್ಟರೆ ಮತ್ತೆ ಇಲ್ಲಿಂದ ಕ್ಯಾಮ್ರಾ ಓಡಿಸ್ಬಿಡೋಣ. ಕೋಟೆ ಇದೆ, ಕೋಟೆ ಬಿಟ್ಟರೆ ನಿಮಗೆ ಒಂದು ಅಮ್ಮನ ಗುಡ್ಡ ಅಂತ ಇದೆ. ಚೆನ್ನಗಿರಿಯಿಂದ ಮುಂದೆ ಹೋದರೆ ದೇವಸ್ಥಾನ, ಸೊ ಅದೊಂದು ನೋಡ್ಬೋದು. ಮತ್ತೆ ಏನಿದೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಅದೆರಡು ಪ್ಲೇಸು. ಎದುರಿಗೆ ಕಾಣ್ತಿದೆಯಲ್ಲ ಅದೇ ಕೋಟೆ. ಇಲ್ಲೇನು ಗುರು ಈ ರೇಂಜಿಗೆ ಜಲ್ಲಿ ಬಿದ್ದೈತೆ, ಯಾವನಾದ್ರೂ ರುಚ್ಕೊಂಡೋದ್ರೆ ಹೆಂಗೆ? ದಿಸ್ ಈಸ್ ಅವರ್ ಚೆನ್ನಗಿರಿ ಅಡಿಕೆ ನಾಡು. ಅದು ಬಿಟ್ಟರೆ ಸೂಳೆಕೆರೆಗೆ ಹೋಗ್ಬೇಕಷ್ಟೇ ನೀವು. ದಿಸ್ ಈಸ್ ಬಸ್ ಸ್ಟ್ಯಾಂಡ್ ಆಫ್ ಚೆನ್ನಗಿರಿ. ಎಲ್ಲರೂ ಮಿಕಾಗಳು ಹಾಕ್ತವ್ರೆ ಮಕ ನೋಡ್ಕೊಳ್ತಾ, ಇವು ಯಾವನ್ ಗುರು ಮಳೇಲಿ ಹಿಂಗೆ ಹೋಗ್ತಾನೆ ಅಂತ. ತೆಂಗಿನ ಮರ ಇದೆ, ಅಡಿಕೆ ತೋಟ, ಏನಿದೆ ಗೊತ್ತಾ ರೋಡು. ಗಾಡಿ ಸೌಂಡಿಗೂ ಅದಕ್ಕೂ ಆ ಫೀಲೇ ಬೇರೆ ಗುರು. ಪೆಟ್ರೋಲ್ ಖಾಲಿ ಇತ್ತು, ಪೆಟ್ರೋಲ್ ಖಾಲಿ ಆಯಿತು. ಹಾಂ ನೋಡೋಣ, ಹೆಂಗಾದ್ರೂ ಟ್ರೈ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ. ಬರ್ರಿ. ಕೈ ಮರನೇ ಹೋಗ್ಬೇಕು, ಇಲ್ಲೇ ಹೋಗ್ತಾನೆ ಐತೆ ಮುಂದ್ಗಡೆನೆ ಇನ್ನು ಕೈ ಮರ. ತಡಿ ನೋಡೋಣ ಒಂದು ನಿಮಿಷ. 250 ರೂಪಾಯಿ ಆಗ್ತಿದೆ ಕಣ. ಇಲ್ಲ ಅಲೇ ಎಕ್ಕಡಾಗ ಓಪನ್
ಇಲ್ಲ. One eternity later. ಎಷ್ಟು ಕೊಡುತ್ತಲ್ಲ ಮೈಲೇಜ್ ಎಕ್ಸಾಸ್ಟ್ ಇದ್ರು ಇದು? ಎಕ್ಸಾಸ್ಟ್ ಹಾಕ್ಸಿಯಾ? ಅಲ್ಲ ಇದು ಮಾವ ಹಂಗೆ ಪಟ 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 ಶಾರ್ಟ್ಸ್ ಹೊಡೆಯುತ್ತೆ. ಎಷ್ಟು ಮೈಲೇಜ್ ಕೊಡ್ತೈತಿ? ಯಾವುದು? ಚೆನ್ನಾಗಿ ಕೊಡ್ತೈತೆ ಕಣಲ್ಲ. 500 ಆದರೂ ಆ ರೇಂಜಿಗೆ ಶಾರ್ಟ್ಸ್ ಹೊಡೆಯುತ್ತೆ ಮತ್ತು ಎಕ್ಸಾಸ್ಟು. ಸೊ ಪೆಟ್ರೋಲು ಸಿಕ್ತು, ಹಾಕ್ಕೊಂಡಿದ್ದೀವಿ. ಹೋಗೋಣ ಬರ್ರಿ. ಟೈಮು 3:10. ಇಟ್ಕ ಆನೆ ದಬ್ದಂಗೆ ಆಗುತ್ತೆ ಗುರು ಇದನ್ನು. ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಯ್ತು, ಪೆಟ್ರೋಲ್ ಖಾಲಿ ಆಗಿದ್ರು. ಲೆಟ್ಸ್ ಗೋ. ಈಗ ಕ್ಲಾಸಿಕ್ 500ಇಂದ ಹಿಮಾಲಯನಿಗೆ ಶಿಫ್ಟ್ ಆಗಿದ್ದೀವಿ. ಇದು BS4 ಗಾಡಿ. ಹೆಂಗೆ ಕಂಡು ಹಿಡಿಬೇಕಂದ್ರೆ ಇಲ್ಲಿ ಲೈಟಿನ ಸ್ವಿಚ್ ಇದೆ ನೋಡ್ರಿ, ಹಳೆ ಗಾಡಿ ಆಲ್ರೆಡಿ. ಇನ್ನೊಂದು 15 ಕಿಲೋಮೀಟ್ರ್ ಇರ್ಬೋದು. ಯಾವ ರೇಂಜಿಗೆ ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ ಅಂದರೆ ಇದರಲ್ಲಿ ಗೋಪ್ರೋ ಶೇಕ್ ಆಗ್ತಿದೆ ವಿಂಡ್ ಬ್ಲಾಸ್ಟಿಗೆ. ಆ ರೇಂಜಿಗೆ ವಿಂಡ್ ಬ್ಲಾಸ್ಟ್ ಹೊಡಿತಿದೆ. ಕೆಟ್ಟ ವಿಂಡ್ ಬ್ಲಾಸ್ಟ್ ಗುರು ಹಿಮಾಲಯನಲ್ಲಂತೂ. ಅದು ಏನು ಮುಂದೆ ವಿಂಡ್ಶೀಲ್ಡ್ ಇದೆ ಅಲ್ಲ, ಎತ್ತಿ ಸೀದಾ ಹೆಲ್ಮೆಟಿಗೆ ಹೊಡೆಯುತ್ತೆ. ಒಂಥರ ವೈಬ್ರೇಷನ್ ಹೆಲ್ಮೆಟ್ ಫುಲ್ಲು. ಬರೀ ಶಿವಮೊಗ್ಗ ಹೋಗೋಣ. ಶಿವಮೊಗ್ಗ ಸಿಟಿ ಎಂಟರ್ ಆಗಿದ್ದೀವಿ. ಶೋರೂಮ್ ಹತ್ರ ಹೋಗಬೇಕು. ಇಲ್ಲಿ ಎಲ್ಲ ಒಂದೇ ಕಡೆ ಲೈನಿಗಿದ್ದಾವೆ ಶೋರೂಮ್ಗಳು. ಬರ್ರಿ ಹೋಗೋಣ. ಫಸ್ಟ್ ಶೋರೂಮಿಗೆ ಹೋಗಿ. ಗಾಡಿ ರೆಡಿ ಇದೆ ಅಂತೆ ಆಲ್ರೆಡಿ. ಈಗ ಒಂದು ಎರಡು ತಿಂಗಳಾಯ್ತು ಗುರು ಬುಕ್ ಮಾಡಿ, ವೆಯ್ಟಿಂಗ್ ಪೀರಿಯಡ್ ಕೊಟ್ಟು. ಎಲ್ಲಲೇ ಇದಾ? ಮೇಲೈತಲ್ಲ, ನಾನು ನೋಡೇ ಇಲ್ಲ ಮೇಲಿರೋದು. ಗಾಡಿ ಪಾರ್ಕಿಂಗ್ ಈ ಕಡೆ ಹಾಕೋಣಪ್ಪ. ಇದೆ ಅನ್ಸುತ್ತೆ. ರೆಡಿ ಮಾಡಿ ನಿಲ್ಸಿದಾರ ಅಲ್ಲೇ. ಬರ್ರಿ ಹೋಗೋಣ ಒಳಗೆ. ಫಸ್ಟ್ ನೈಟಿಗೆ ರೆಡಿ ಮಾಡ್ದಂಗೆ ಎಲ್ಲ ಕಿತ್ತು ಸೀಟ್ ಮೇಲೆ ಹಾಕೋರು ಗುರು. ಅದು ಹೂವಿನಾರು ತುಂಬ ದೊಡ್ಡದಾಯ್ತು ರೋಸ್. ಮಿರರಿಗೆ ಕಟ್ಟಿದ್ರೆ ಕೆಳಗೆ ಟೈರಿಗೆ ಟಚ್ ಆಗುತ್ತೆ. ಏನು ಐಡಿಯಾ, ನೀರಲ್ಲಿ ನೆನ್ಸಾಕ್ತಾರ. ಮಂತ್ರ ಹೇಳ್ತಾರೆ. ಈ ರೇಂಜ್ ಗಾಡಿ ಡೆಲಿವರಿ ಕೊಡ್ತಿರೋದು ಇವತ್ತೇ ಫಸ್ಟ್ ನಾನು ನೋಡ್ತಿರೋದು. ದೇವರನಾಗ ನನ್ನ ಜೀವನದಾಗ ಈ ರೇಂಜ್ ಗಾಡಿ ಡೆಲಿವರಿ ನಾನು ಇವತ್ತೇ ಫಸ್ಟ್ ನೋಡ್ತೀನಿ. ಗಾಡಿ ಹೊರಗಡೆ ಡೆಲಿವರಿ ಕೊಟ್ಟಿದ್ದಾರೆ. ಲೈಟಾಗಿ ಹಂಗೆ ಮಳೆ ಸ್ಟಾರ್ಟ್ ಆಗ್ತಿದೆ, ಹನಿ. ನಾನು ರೈನ್ ಕೋಟ್ ಹಾಕ್ಕೊಂಡಿದ್ದೀನಿ. ಈಗ ಹೊರಡೋದು. ಬರ್ರಿ ಗುರು ಹೊರಡೋಣ ಇಲ್ಲಿಂದ. ಆಂಗ್ಲೋಸ್ ಹಾಕೊಂಡ್ಬಿಡೋಣ. 58% ಚಾರ್ಜ್ ಇದೆ. ಮೆಮೊರಿದಂತೂ ಚಿಂತೆ ಇಲ್ಲ. ಸರಿಯಲ್ಲ. ಸೊ ಫಸ್ಟ್ ನಾನೇ ಹೊಡಿತಿರೋದು ಗಾಡಿ ಒಂದು ಅಲ್ಲ, ಫಸ್ಟ್ ಹೊಡಿತಿರೋದು ನಾನೇ. ಲೈಟಾಗಿ ಮಳೆ ಬರ್ತೈತೆ, ಹಂಗೆ ಚೆನ್ನಾಗೈತೆ ವೆದರ್. ಅಂಕಲ್ ಹೂವಿನಾರ ಹಾಕಿದ್ದೆಲ್ಲ ಗಾಳಿಗೆ ಇಲ್ಲೇ ಹಾರ್ಕೊಂಡು ಹೋಗುತ್ತೆ. ಜೋರಾಯ್ತು ಗುರು ಮಳೆ ಜೋರಾಯ್ತಾ ಇಲ್ಲ, ನಾವು ಜೋರು ಹೋಗ್ತಿರೋದು ಹಂಗೆ ಅನ್ನಿಸ್ತೈತೆ. ಅವರು ದೇವ್ರಿಗೆ ಗೊತ್ತು. ಅಣ್ಣ ಹುಡುಗಿನ ಕೂರಿಸ್ಕೊಂಡು ಜೋಶಾಗಿ ಹೋಗ್ತಾನೆ ಗುರು. ಇಲ್ಲಿ ಯೂಟರ್ನ್ ತೊಗೋಬೇಕು. ನಮ್ಮ KSRTC ಹೋಗ್ಲಿ ತಗೋಣ. ಇಲ್ಲ ಅಂದರೆ ಎಲ್ಲ ಸ್ಕೂಲ್ ಬಸ್ ತೊಗೊಂಡು ನಿಲ್ಸೋಣಲ್ಲ ಗುರು. ವೇರ್ ಈಸ್ ಪೆಟ್ರೋಲ್ ಡಾ? ಬಿಟ್ಟು 2:45.
ಸಿಗ್ನಲ್ ಬಿದ್ದಿದೆ, ನಿಲ್ಸೋಣ ಬರ್ರಿ. ಹಾಂ, ಲೋನ್ ಬಿಟ್ಟೆ ಗ್ಯಾಸ್ 2.48. ಓಹೋ ಜಾಸ್ತಿ ಆಗಿದೆ ರೇಟು, 2.48 ಆಗಿದೆ ಅಂತೆ. ಲೋನ್ ಬಿಟ್ಟು ಲೋನ್ ಮಾಡಿಸೋದಾದರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ನಿಮಗೆ, ಬಡ್ಡಿ ಕಟ್ಟಬೇಕಲ್ಲ ಅವರು. ಹಂಗಾಗಿ ಅಂಕಲ್ ಗಾಡಿ ನೋಡ್ತಾರೆ ಒಳಗಡೆಯಿಂದ. ಹಿಂದೇನಾದ್ರೂ ನಾನು ನಿಲ್ಸಿದ್ರೆ ಹೊಡಿತಾನೆ. ಸೊ ಟ್ರಾಫಿಕ್ ಜಾಮ್ ಆಗಿದೆ ಗುರು ಅಲ್ಲಿಂದ. ಹಿಂದೆ ಅಂತೂ ಬಂಪರ್ ಟು ಬಂಪರ್ ಇದ್ದಾವೆ ಎಲ್ಲ. ಮಿಸ್ ಆದರೆ ಟಚ್ ಆಗುತ್ತೆ ಹಿಂದೆ ಗಾಡಿಗೆ, ಅಂದರೆ ಕೆಸರು ರಾಡಿ ಬೇರೆ. ಇದು ಫ್ಲೈಓವರ್ ಆಗಿಲ್ಲ ಇನ್ನು, ಫ್ಲೈಓವರ್ ಆಗೋವರೆಗೂ ಹಿಂಗೆ ಹಿಂಸೆ. ನೋಡಿ ಇವರು ಹಂಗೋ ಹಿಂಗೋ ಬಂದ್ವಿ. ಹಿಂಸೆ ಇಡುತ್ತೆ ಟ್ರಾಫಿಕ್ ಜಾಸ್ತಿ. ಸ್ವಲ್ಪ ಇವನಿಗೆ ಗಾಡಿ ಕೊಡೋಣ, ಗಾಡಿ ಹೊಡಿಲಿ, ಪಾಪ ಅವ್ನು ಹೊಡೆದೇ ಇಲ್ಲ. ಇಲ್ಲೆಲ್ಲ ಒಂದು ಕೆರೆ ಇತ್ತು ಗುರು, ಕೆರೆ ದಾಟ್ಸೋಣ ಅಂದರೆ 2 ಕಾರ್ನರ್ ಇದ್ವು, ಅದಕ್ಕೆ ಹೊಡಿಯೋಣ ಅಂತ ಗಾಡಿ ಕೊಟ್ಟಿಲ್ಲ ಅವನಿಗೆ. ಇನ್ನಿಲ್ಲಂದ್ರೆ ಕೊಡ್ತೇನೆ. ಬಂತು ಬರ್ರಿ. ಎಲ್ಲೈತಪ್ಪ 40-50 ಏನು ಹ್ಞೂ ಬೆಳ್ಳಿಗೂ ಹಿಂಗೆ ಆಗಿತ್ತೇನಪ್ಪ, ಅದಕ್ಕೆ ಕೊಟ್ಟಿಲ್ಲ ಅವನು ಯಾರಿಗೋ ಗಾಡಿನ. ಹೊಳ್ತಿದ್ನಲ್ಲ ಹಂಗೆ ಒಂದೇ ಕಣ್ಣಾಗಿ. ಗಾಡಿ ಯಾರು ಮುಟ್ಟಿದ್ರೆ ಸಾಕು ಹೊಡಿಲಿ ಅವನು ಪಾಪ. ಅದು ಡಿಸ್ಪ್ಲೇ ಇದೆ ಅಲ್ಲ, ಅದು ಮೋಸ್ಟ್ಲಿ ಹೊಸದು TFT ಬರುತ್ತೆ ಅಂತ ಅಂದ್ಕೊಂಡೆ. ಇಲ್ಲ, ಮಾಮೂಲಿ ಬ್ಲ್ಯಾಕ್ ಆ್ಯಂಡ್ ವೈಟೇ ಇದೆ. TFT ಬಂದಿದ್ದಿದ್ರೆ ಮಾತ್ರ ಗೆಲ್ಲಿ ಇರೋದು ಗಾಡಿ. ಏನೇ ತಾಕೋದು ಗುರು, ಇದು ಸಣ್ಣ ಸಣ್ಣ ಬಂಪಿಗೆ ನಮ್ಮದು ಕುಣಿಸುತ್ತೆ, ಇದೇ ತಾಕುತ್ತೆ. ಈ ವಿಡಿಯೋ ಅಲ್ಲಿ ಇಷ್ಟೇ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.